ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಮತ್ತು ಅದರ ಸುತ್ತಮುತ್ತ ಇರುವಂಥ ಉಳಿದ 4 ಪಂಚಾಯಿತಿಗಳನ್ನು ಸೇರಿದಂತೆ ನಗರಸಭೆಗೆ ಸೇರಿಸುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಯ ಮಾನದಂಡಗಳಿಲ್ಲದೆ ಸ್ವಂತ ಹಿತಾಸಕ್ತಿಯಿಂದ ಮಾಡ್ತಿರುವಂಥ ಒಂದು ಕ್ರಮ ಆಗಿರುತ್ತೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಇದನ್ನು ನೋಡಿದಾಗ. ನಗರಸಭೆ ಮಾಡೋದ್ರಿಂದ ಈ ಗ್ರಾಮಕ್ಕಾಗೋ ಲಾಭ ಆದರೂ ಏನು ಅನ್ನುವಂಥದ್ದನ್ನು ಗ್ರಾಮಸ್ಥರನ್ನು ಕನ್ವಿನ್ಸ್ ಮಾಡಿ ಈ ತೀರ್ಮಾನ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದರೆ ಬಹುಶಃ ಶಾಸಕರ ನಡೆಯನ್ನು ಒಂದು ಹಂತಕ್ಕೆ ಒಪ್ಕೋಬೋದಾಗಿದೆ ನಾವು. ಆದರೆ ಗ್ರಾಮಸ್ಥರ ವಿರೋಧದ ನಡುವೆ ಕೂಡ ನಗರಸಭೆ ಮಾಡಬೇಕು ಅಂತ ಅನ್ನುವಂಥದ್ದು ಗಾಂಧೀಜಿಯವರ ಗ್ರಾಮರಾಜ್ಯ ಕಲ್ಪನೆಯನ್ನೇ ಬುಡಮೇಲು ಮಾಡುವಂಥದ್ದು. ಈ ನಜೀರ್ ಸಾಬ್ರವರ ವಿಕೇಂದ್ರೀಕರಣ, ನಜೀರ್ ಸಾಬ್ರವರ ಪ್ಲ್ಯಾನನ್ನು ರಾಜೀವ್ ಗಾಂಧಿಯವರು ಇಡೀ ದೇಶಾದ್ಯಂತ ಕಾನೂನನ್ನು ಪಾರ್ಲಿಮೆಂಟಲ್ಲೇ ಅದರದ್ದು ಕಾನೂನನ್ನು ಮಾಡಿ ಪಂಚಾಯತ್ ರಾಜನ್ನು ಒಪ್ಕೊಳ್ಳುವಂತಹ ತೀರ್ಮಾನ ಕೊಟ್ಟಂತಹ ನಜೀರ್ ಸಾಬ್ ಅವರನ್ನು ಇದ್ದಂತಹ ರಾಜ್ಯ ಆಯಿತು. ಅಂಥವರ ಆಶಯವನ್ನು ಇಡೀ ದೇಶಕ್ಕೆ ಅಳವಡಿಸ್ಕೊಂಡಿದ್ದು ರಾಜೀವ್ ಗಾಂಧಿ. ಅದೇ ಪಕ್ಷದಲ್ಲಿರುವಂತಹ ಉದಯ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಈ ಗ್ರಾಮಗಳನ್ನೇ ಪುನಃ ನಗರೀಕರಣ ಮಾಡೋದು ಸುನಂದಕ್ಕ ಭಾಳ ಚೆನ್ನಾಗಿ ಹೇಳಿದ್ರು. ಅದನ್ನು ನೀವು ಘೋಷವಾಕ್ಯ ಮಾಡ್ಕೊಂಡ್ರು ಸರಿನೇ. ಅದನ್ನು ನಗರೀಕರಣ ಅದು ರೈತ ಜಮೀನಿನ ನಗರೀಕರಣ, ಈ ನಗದೀಕರಣದ ಹುನ್ನಾರ ಇಟ್ಕೊಂಡು ನಗರೀಕರಣ ಮಾಡ್ತಾ ಇರೋದೇ ಒಂದು ಜನಕ್ಕೆ ಒಳ್ಳೇದು ಮಾಡುವಂಥ ಉದ್ದೇಶ ಅಲ್ಲ. ಹಾಗಾಗಿ ಪಂಚಾಯಿತಿಯ ಸದಸ್ಯರ ತೀರ್ಮಾನಕ್ಕೂ ವ್ಯತಿರಿಕ್ತವಾಗಿ ನೀವು ಬೇಕಾದ್ರೆ ಅದನ್ನು ತಿಳ್ಕೋಬೇಕು ಅನ್ನೋದಾದರೆ ನೀವು ಈಗಲೇ ಈ ಸಭೆಗೆ ಬಂದು ಈಗಲೇ ವಿಚಾರಿಸಿದ್ರೆ ಬಹುಶಃ ಒಳ್ಳೆಯದು. ಈಗಾದರೆ ಸುನಂದಕ್ಕ ಅವ್ರದ್ದೆಲ್ಲ ಇಲ್ಲಿ ಲೀಡರ್ಗಳ ಮಾತುಗಳನ್ನು ಕೇಳ್ತಾರೆ ಜನ. ಈ ಸಂದರ್ಭದಲ್ಲಿ ಬಹುಶಃ ಇದೇನಾದ್ರು ವಿಕೋಪಕ್ಕೆ ಹೋಗೋ ಪರಿಸ್ಥಿತಿ ಬಂದರೆ ಸುನಂದಕ್ಕ ಅವ್ರು ಜನ ಹೇಳ್ದಂಗೆ ಕೇಳಬೇಕಾಗಿ ಬರುತ್ತೆ, ಆಮೇಲೆ ನಿಂತ್ಕೊಳ್ಳಲ್ಲ. ಇದು ನಮ್ಮದು ವೈಯಕ್ತಿಕವಾದ ಅನುಭವ. ಸೊ ಹಾಗಾಗಿ ನೀವು ಯಾವುದೇ ಬಹುಮಾನ ಪಿಕ್ಕ ಎಲ್ಲದಕ್ಕೂ ಬಿಟ್ಟು ನೀವು ಶಾಸಕರಾದಂಥ ಉದಯ್ ಇರ್ಬೋದು, ವಿಧಾನ ಪರಿಷತ್ ಸದಸ್ಯರಾದಂಥ ಇದೇ ಕ್ಷೇತ್ರದ ದಿನೇಶ್ ಗುಡಿಗೌಡ ಇರ್ಬೋದು, ನೀವು ಈಗಲೇ ಬಂದು ಒಟ್ಟಾರೆ ಜನಾಭಿಪ್ರಾಯನ ತಿಳ್ಕೊಂಡು ಇದನ್ನು ಸೇರಿಸಬೇಕಾ ಬೇಡವಾ ಅನ್ನುವಂಥ ತೀರ್ಮಾನ ತಗೊಳ್ಳೋಕ್ಕೂ ಅನುಕೂಲ ಆಗುತ್ತೆ. ತಕ್ಷಣದಲ್ಲೇ ಬಂದು ಈಗಾಗಿರುವಂತಹ ತೀರ್ಮಾನ ಏನಿದೆ, ಮತ್ತು ಈ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರಿದ್ದಾರೆ, ನೀವು ಆಲ್ರೆಡಿ ಈ ತಾಲೂಕಿನ ಸೊಸೆಯಾಗಿದ್ದೀರಿ, ಈ ಗ್ರಾಮದ ರೈತರ ಹಿನ್ನೆಲೆಯಿಂದ ಬಂದಿರೋರು ಆಗಿದ್ದೀರಿ. ನೀವು ಕೋಲಾರ ಜಿಲ್ಲೆಯಲ್ಲಿ ಆ ಬಡತನ ನೋಡಿದ್ದೀರಿ. ನಿಮಗೆ ಗ್ರಾಮಗಳ ಪರಿಚಯ ನಿಮಗೆ ಚೆನ್ನಾಗೇ ಇರುತ್ತೆ. ನೀವು ಆಳುವವರ ಕೈಗೊಂಬೆ ಆಗಬಾರ್ದು. ಯಾವುದು ಲಾಗಿನ್ನನ್ನು ನೀವು ಕ್ಲೋಸ್ ಮಾಡಿದ್ದೀರೋ, ಲಾಗೌಟ್ ಮಾಡಿಸಿದ್ದೀರೋ, ಅದನ್ನು ಎಗೇನ್ ಇಲ್ಲಿ ಪಂಚಾಯತಿಯವರು ಲಾಗಿನ್ ಆಗೋ ಥರದಲ್ಲಿ ಏನು ಬೇಕು ಆ ಕ್ರಮನ ಒಬ್ಬರು ಶಿಸ್ತು ಅಧಿಕಾರಿಯಾಗಿ ನಿಮ್ಮ ಬಗೆಗೆ ಗೌರವ ಇರೋದ್ರಿಂದ ಹೇಳ್ತೀನಿ. ನಿಮ್ಮನ್ನು ನಾನು ಯಾವತ್ತೂ ಭೇಟಿ ಮಾಡಿಲ್ಲ, ಬಟ್ ಕೇಳಿಪಟ್ಟಿದ್ದೀನಿ. ನಿಮ್ಮ ಬಗೆಗೆ ಆ ಗೌರವ ಇರೋದ್ರಿಂದ ಹೇಳ್ತೀನಿ, ಶಿಸ್ತುಬದ್ಧವಾಗಿ ನೀವು ಅದನ್ನು ಲಾಗಿನ್ ಮಾಡಿಕೊಡುವಂಥದ್ದು ನಿಮ್ಮ ಘನತೆಗೆ ಸೂಕ್ತವಾದಂಥದ್ದು ಅಂತ ಹೇಳ್ತಾ, ಈ ಗೆಜ್ಜಲಗೆರೆಯ ರೈತರ ಬದುಕು ಮತ್ತು ಗೆಜ್ಜಲಗೆರೆಯ ಗುರುತು ಹಾಗೆ ಉಳಿಬೇಕಾಗಿದೆ. ಆ ಗುರುತದ ಉಳಿಸ್ಬೇಕು. ಇಲ್ಲಿ ಗೋಲಿಬಾರ್ ಆಗಿ ಇಬ್ಬರು ರೈತರು ಈ ಹಿಂದೆ ಪ್ರಾಣ ತೆತ್ತಿರುವಂಥವ್ರು ಇರುವಾಗ ಆ ಹಿನ್ನೆಲೆಯಿಂದ ಬಂದಿರುವಂತಹ ಗೆಜ್ಜಲಗೆರೆಯವರು ಇನ್ಯಾರ್ದು ಹೆಣ ಬೀಳಿಸುವಂಥ ಪ್ರಯತ್ನಕ್ಕೆ ನೀವುಗಳ ಕೈ ಹಾಕಬೇಡಿ ಅನ್ನುವಂಥದ್ದು ಹೇಳ್ತಾ, ನಗರಸಭೆಯಿಂದ ಹೊರಗೊಳಿಸಿ ಗ್ರಾಮ ಪಂಚಾಯತಿಗೆ ಉಳಿಸಿ, ಗ್ರಾಮ ಪಂಚಾಯತಿ ಅದರ ಬೆಳವಣಿಗೆಗೆ ಬೇಕಾಗಿರುವಂಥ ಗ್ರಾಮ ಸರ್ಕಾರ ಅದೇ ಮಾಡ್ಕೊಳ್ಳುತ್ತೆ. ಅದಕ್ಕೆ ಯಾರೂ ಏನು ಕೈ ನೋಡ್ಸೋದು ಬೇಕಿಲ್ಲ, ಅವ್ರು ಮಾಡ್ತಾರೆ. ಒಳ್ಳೆಯದಾಗಲಿ.